ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕೀಪ್ ಸಪೋರ್ಟಿಂಗ್. ಇವತ್ತಿನ ನಮ್ಮ ರೆಸಿಪಿ ಪುದೀನಾ ಮಿಂಟ್ ಪಲಾವ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದೇ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಹಾಗೂ ಒಂದು ಸ್ವಲ್ಪ ಶುಂಠಿ, 5ರಿಂದ 6 ಹಸಿಮೆಣಸಿನ್ಕಾಯಿ, 2 ಏಲಕ್ಕಿ, 2 ಚಕ್ಕೆ ಹಾಗೂ 1 ಲವಂಗ. ಇಲ್ಲಿ ನಾನು 1 ಕಟ್ ಪುದೀನ ಹಾಗೂ 1 ಕಟ್ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದೇ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ, 2 ಅಥವಾ 1 ಈರುಳ್ಳಿನೂ ಸಾಕಾಗುತ್ತೆ. ಇಲ್ಲಿ ಆದಷ್ಟು ಮಸಾಲೆನ ನಾವು ತುಂಬ ಕಡಿಮೆ ಇಟ್ಕೋಬೇಕು. ಇಲ್ಲಿ ಚಕ್ಕೆ ಹಾಗೂ ಲವಂಗ ಇಲ್ಲಿ ಏನು ತೊಗೊಂಡಿದ್ದೀವಿ, ಹಾಗೂ ಇಲ್ಲಿ ಪಲಾವ್ ಮಸಾಲೆ, ಇದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕ್ತೀವಿ. ಇದು ನಾನು ನೆನೆಸಿಟ್ಕೊಂಡಿರೋ, ಹಿಂದಿನ ದಿನಾನೇ ನೆನೆಸಿಟ್ಕೊಂಡಿರೋ ಬಟಾಣಿ ಇದು. ಈಗ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಈಗ ನಾವು ಕುಕ್ಕರ್ ಇಟ್ಟಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫಸ್ಟು ನಾವು ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳೋಣ, ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 4ರಿಂದ 5 ಹಸಿಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ನಾವು ಅಷ್ಟನ್ನ ಮಾಡ್ಕೊಂಡಿದ್ದೀವಿ. ಯಾವತ್ತೂ ರುಬ್ಬಕ್ಕೆ ಸ್ವಲ್ಪ ಸ್ಪೈಸಸ್ನ ಕಡಿಮೆ ಹಾಕಬೇಕು. ಇಲ್ಲಿ ನಾನು 2 ಚಕ್ಕೆ 2 ಲವಂಗ ಹಾಕಿದ್ದೀನಿ. ಹೀಗೆ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ಅದನ್ನು. ಈಗ ಅದಕ್ಕೇನೆ ನಾನು ಒಂದೇ ಒಂದು ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗನ ಫ್ರೈ ಮಾಡ್ತಾಯಿದ್ದೀನಿ. 2 ಏಲಕ್ಕಿ ಸಹಿತ ಅದಕ್ಕೆ ಹಾಕ್ತಾಯಿದ್ದೀನಿ. ಏಲಕ್ಕಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಸೊಪ್ಪು ತೊಗೊಂಡಿದ್ವಲ್ಲ, 1 ಕಟ್ ಪುದೀನ ಹಾಗೂ 1 ಕಟ್ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾವು ಹಾಕ್ತಾಯಿದ್ದೀವಿ. ಇದನ್ನು ಕೂಡ ನಾವು ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ಏನೇನು ಮಸಾಲೆ ತೋರಿಸ್ತೆ ಅದನ್ನೆಲ್ಲ ಹಾಕಿ ನಾವು ಸೊಪ್ಪು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡೋಣ. ನಾವು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನಮ್ಮ ಪುದೀನ ಪಲಾವ್ ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ. ನಾವು ಖಾರಕ್ಕೆ ಇಲ್ಲಿ ಬರೀ ಹಸಿಮೆಣಸಿನ್ಕಾಯಿ, ಈಗ ಇಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ನೋಡಿ, ಶುಂಠಿ, ಪುದೀನ ಸೊಪ್ಪು, ಇಲ್ಲಿ ನಾನು ಏನೇನು ಫ್ರೈ ಮಾಡಿದ್ದೆ ಹಸಿಮೆಣಸಿನ್ಕಾಯಿ ಎಲ್ಲ, ಖಾರಕ್ಕೆ ನಾವು ಬರೀ ಇಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಈಗ ನೀಟಾಗಿ ನಾವು ಜಾರ್ಗೆ ಎಲ್ಲನೂ ಹಾಕಿ ಒಂದು ರೋಲ್ನ ರುಬ್ಕೊಳ್ಳೋಣ. ತುಂಬ ತರಿನೂ ಅಲ್ಲ, ತುಂಬ ಪೇಸ್ಟ್ ಆಗೋಲ್ಲ. ನೋಡಿದ್ರಲ್ಲ, ತುಂಬ ನೀಟಾಗಿ ಈ ಥರ ಸ್ವಲ್ಪ ರುಬ್ಬಿದ್ರೆ ಸಾಕು. ಈಗ ನಾವು ಅದೇ ಕುಕ್ಕರ್ನ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಯಾಕೆಂದರೆ ಆಲ್ರೆಡಿ ನಾನು ಸ್ವಲ್ಪ ಫ್ರೈ ಮಾಡೋಕ್ಕೂ, ಮಸಾಲೆ ರುಬ್ಕೊಳ್ಳೋಕೆ ಮುಂಚೆ ಫ್ರೈ ಮಾಡೋಕ್ಕೂ ಸ್ವಲ್ಪ ಆಯಿಲ್ ಹಾಕಿದ್ದೆ, ಅದರಿಂದ. ಈಗ ನಾನು ಸ್ವಲ್ಪ ಕುಕ್ಕರ್ ಕಾದ್ಮೇಲೆ ಇಲ್ಲಿ ನಾನು ಪಲಾವ್ ಮಸಾಲೆ ಅಂತ ಬರುತ್ತೆ ನೋಡಿ, ಅದನ್ನು ಹಾಕಿದ್ದೀನಿ. ಅಲ್ಲಿ ನೋಡಿ ಒಂದೇ ಒಂದು ಮರಾಠಿ ಮೊಗ್ಗು ಹಾಕಿದ್ದೀನಿ, ಹಾಗೂ ಒಂದೇ ಒಂದು ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಇವಾಗ ನಾವು ಆಗಲೇ ತೋರಿಸಿದ ಹಾಗೆ ನಾವು ಇಲ್ಲಿ ಸ್ವಲ್ಪ ಫ್ರೈಯಾಗಿ ಮಾತ್ರ ಇಟ್ಕೊಂಡಿದ್ದೀವಿ. ಈ ಎಣ್ಣೆಗೇನೆ ನಾವು ಒಂದು 4ರಿಂದ 5 ಚಕ್ಕೆ ಮತ್ತೇನ ಹಾಕ್ತಾಯಿದ್ದೀವಿ, ಮತ್ತು ಲವಂಗ ಒಂದು 4 ಲವಂಗನ ಈ ಥರ ಫ್ರೈ ಮಾಡುವಾಗಲೇ ನಾವು ಹಾಕಬೇಕು. ರುಬ್ಬಕ್ಕೆ ಸಪ್ರೇಟು 2 ಹಾಕಿದ್ದೀವಿ. ಈಗ ಇಲ್ಲಿ ಸ್ವಲ್ಪ ಫ್ರೈ ಮಾಡೋಕ್ಕೂ ಸಹಿತ ಒಂದು 4 ಹಾಕಿದ್ದೀವಿ. ಟೇಸ್ಟ್ ತುಂಬ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ಆಮೇಲೆ ಅದರಲ್ಲಿರೋ ಖಾರಾಂಶ ಹಿಡಿಯುತ್ತೆ. ಸೊ ಫ್ರೈ ಮಾಡುವಾಗ ನಾವು ಸ್ವಲ್ಪನೇ ನಾವು ಆ್ಯಡ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಒಂದು ಆನಿಯನ್ನ, ದಪ್ಪಗಿರೋ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ತುಂಬ ಫ್ರೈ ಮಾಡಬಾರ್ದು, ಯಾಕೆಂದರೆ ಅದೆಲ್ಲ ಸ್ವಲ್ಪ ಕೈ ಅಂಶನ ಬಿಟ್ಬಿಡುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಇಮಿಡಿಯೇಟಾಗಿ ನಾವು ಆನಿಯನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಒಂದೇ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಜಾಸ್ತಿನೂ ಸಹಿತ ಹಾಕಬಾರ್ದು. ಒಂದೇ ಒಂದು ಟೊಮ್ಯಾಟೊನ ನಾವು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್, ಟೊಮ್ಯಾಟೊ ಹಾಗೂ ಮಸಾಲೆಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು, ಈಗ ನಾನಿಲ್ಲಿ ಆಲ್ರೆಡಿ ನೆನೆಸಿಟ್ಟಿದ್ದೆ ಬಟಾಣಿನ, ನಾನಿಲ್ಲಿ 1 ಕಪ್ ಬಟಾಣಿನ ನೆನೆಸಿಟ್ಟಿದ್ದೆ. ಆ ಬಟಾಣಿನ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದ ತಕ್ಷಣ ಈಗ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ, ಅದನ್ನು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಪ್ಯಾನ್ ಒಳಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣಿಸ್ತಿದೆ ಆ ಪೇಸ್ಟ್ ಕೂಡ ಅಂತ. ಈಗ ಆ ಪೇಸ್ಟ್ ಎಲ್ಲ ಹಾಕಾದ್ಮೇಲೆ ನಾವು ಈಗ ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪನೂ ಹತ್ತಬಾರ್ದು, ಆ ಥರ ನಾವು ನೀಟಾಗಿ ಫ್ರೈ ಮಾಡ್ತಾಯಿದ್ದೀವಿ ಪ್ಯಾನಲ್ಲಿ. ಇವಾಗ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಇದಕ್ಕೆ 2 ಸ್ಪೂನ್ ಬೆಣ್ಣೆಕಾಯಿಸಿ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಫ್ರೈ ಮಾಡುವಾಗ ನೀವು ಹಾಕಿದಷ್ಟು ಆ ರೈಸ್ಗೂ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೂ ಮಸಾಲೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಬರೀ 2 ಸ್ಪೂನು ಯೂಸ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ನಮ್ಮ ಗ್ಲಾಸಲ್ಲಿ ಅಕ್ಕಿನ ಯಾವತ್ತೂ ತೊಳಿಬಾರ್ದು, ತೊಳಿದೇ ಹಾಕಬೇಕು. ತೊಳಿದೇ ಹಾಕಿ ಈಗ ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ನಾನು ತೊಗೊಂಡು ಹಾಕಿದ್ದೀನಿ. ಇಲ್ಲಿ ನಮ್ಮ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ನೀವು ಅಳತೆ ಸಹಿತ ಕೊಟ್ಕೊಂಡು ಮಾಡ್ಕೋಬೋದು. ಅಳತೆ ಸಹಿತ ಕೊಟ್ಕೊಂಡು ನೀವು ನೀಟಾಗಿ ಮಾಡ್ಕೊಬೋದು.
ತುಂಬ ಚೆನ್ನಾಗಾಗುತ್ತೆ. ಹಾಗೂ ಇಲ್ಲಿ ನಾನು ಉಪ್ಪನ್ನ ಹಂಗೆ ಹಾಕ್ಬಿಟ್ಟಿದ್ದೀನಿ ನೋಡಿ. ನಾವು ಯಾವತ್ತೂ ಅಕ್ಕಿನ ಹಾಕಿ ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ನಾನು ಅಳತೆಗೆ ನೀರು ಹಾಕೋತಾ ಇದ್ದೀನಿ. 1 ಲೋಟ ಅಕ್ಕಿಗೆ ಇಲ್ಲಿ 2 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಸೊ 2 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟದಷ್ಟು ನಾವು ನೀರನ್ನ ಸೇರಿಸ್ಬೇಕಾಗುತ್ತೆ. ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊತೀವಿ ಅಥವಾ ಯಾವ ಬೌಲಲ್ಲಿ ಅಕ್ಕಿ ತೊಗೋತೀವಿ ಅದರದ್ದು 2 ಪ್ರಮಾಣಷ್ಟು ಆ ನೀರನ್ನ ನಾವು ಸೇರಿಸ್ಬೇಕು. ಇಲ್ಲಿ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ ನೋಡಿ. ಅಕ್ಕಿನ ತೊಳಿಬಾರ್ದು ಇಲ್ಲಿ. ಯಾಕೆ ಅಕ್ಕಿನ ತೊಳಿಬಾರ್ದು ಅಂದರೆ ನಿಮಗೆ ಲಾಸ್ಟಲ್ಲಿ ಅದರ ರಿಸಲ್ಟ್ಸ್ ಗೊತ್ತಾಗುತ್ತೆ. ಈಗ ನಾನಿಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾನು ನೀಟಾಗಿ ಒಂದ್ಸಲ ಅದನ್ನ ನೀಟಾಗಿ ಫ್ರೈ ಮಾಡಿಬಿಟ್ಟು, ನೀರು ಹಾಕಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ಇರುತ್ತಲ್ಲ, ಮಸಾಲೆ ಉಪ್ಪು ಎಲ್ಲ ನೀಟಾಗಿ ಫ್ರೈ ಮಾಡಿ ಈಗ ನಾನು ಅದನ್ನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಾನು 2 ವಿಷಲ್ನ ಹೊಡಿಸ್ಕೊತೀನಿ. ನಿಮಗೆ 1 ವಿಷಲಲ್ಲೇ ಎನಫ್ ಆಗ್ಬೋದು, ಬಟ್ ನಾನಿಲ್ಲಿ 2 ವಿಷಲ್ನ ಹೊಡಿಸ್ಕೊತೀನಿ. ಅಕ್ಕಿ ಸಹಿತ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ, 2 ವಿಷಲ್ನ ನಾವಿಲ್ಲಿ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀವಿ. ಸೊ 1 ವಿಷಲ್ ಆಯಿತು, ಇದು 2ನೇ ವಿಷಲ್. ನೀಟಾಗಿ ಕೂಗ್ತಾ ಇದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ವಿಷಲ್ ಕೂಗುವಾಗಲೇ. ಅದು ಬೇಯುವಾಗಲೇ ಆ್ಯಕ್ಚುಲಿ ನಿಮಗೆ ಆ ಪುದೀನ ಫ್ಲೇವರ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಈಗ ನಾನು ತೆಗಿತಾ ಇದ್ದೀನಿ ನೋಡಿ ವಿಷಲ್ನ ಆರಿದ್ಮೇಲೆ. ಸೊ ಈ ಥರ ನಮ್ಮ ಡಿಲೀಷಿಯಸ್ ಪಲಾವ್ ಕಾಣಿಸುತ್ತೆ. ಈಗ ತೆಗ್ದಾದ್ಮೇಲೆ ಮಸಾಲೆ ಎಲ್ಲ ಒಂದು ಸೈಡಲ್ಲಿರುತ್ತೆ. ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ದಯವಿಟ್ಟು ಒಂದ್ಸಲ ಟ್ರೈ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಇದು ತುಂಬ ಹೆಲ್ದಿ ಕೂಡ. ಸೊ ನೋಡಿ, ಈಗ ಇಲ್ಲಿದೆ ನಮ್ಮ ಪುದೀನ ಪಲಾವ್.